ಯಾರಿಗೆ ಮೆಡಿಟೇಷನ್ ಮಾಡಕ್ಕಾಗಲ್ಲ, ಯಾರಿಗೆ ಸ್ಪಿರಿಚುವಲ್ ಬುಕ್ಸ್ ಓದಿ ನಾಲೆಜ್ ಗೇನ್ ಮಾಡಕ್ಕಾಗಲ್ಲ, ಅವರು ಗುರುಗಳು ಹೇಳಿದ ಮಾತುಗಳನ್ನ ಕೇಳಿ ಅದರ ಪ್ರಕಾರ ನಡ್ಕೊಂಡು ಹೋದ್ರೇನು ಸಾಕು ಅಂತ ಶ್ರೀಕೃಷ್ಣ ಹೇಳ್ತಾ ಇದಾರೆ. ಆದ್ರೆ ಪರ್ಸನಲಿ ನನಗನ್ಸುತ್ತೆ ನಾವು ತುಂಬಾನೇ ಫೇಕ್ ಗುರುಗಳು, ಫೇಕ್ ಬಾಬಾಸ್, ಫೇಕ್ ಸಾಧುಗಳನ್ನ ನೋಡಿ ಸಾಧು ಸಂತರ ಮೇಲೆ ನಂಬಿಕೆನೆ ಕಡಿಮೆ ಆಗಿದೆ. ಆದ್ರೆ ಪ್ರತಿದಿನ ಸ್ವಲ್ಪ ಹೊತ್ತು ಸ್ಪಿರಿಚುವಲ್ ಸ್ಟೋರೀಸ್ ಕೇಳೋದ್ರಿಂದ ನಂಬಿಕೆ ಸ್ಟ್ರಾಂಗ್ ಆಗುತ್ತೆ. ಹರೇ ಕೃಷ್ಣ ಎವ್ರಿವಾನ್, ವೆಲ್ಕಮ್ ಟು ಡೇ 337. ಭಗವದ್ಗೀತೆಯ ಇಂದಿನ ಶ್ಲೋಕದಲ್ಲಿ ಶ್ರೀಕೃಷ್ಣ ಹೇಳ್ತಾ ಇದ್ದಾರೆ, ಧ್ಯಾನ ಹಾಗೂ ಜ್ಞಾನ ಯೋಗದ ಕಠಿಣ ಮಾರ್ಗವನ್ನು ಅನುಸರಿಸಲು ಸಾಧ್ಯವಾಗದ ಸಾಮಾನ್ಯ ಜನರು ಶ್ರವಣ ಭಕ್ತಿ ಅಂದ್ರೆ ಭಗವಂತನ ಕಥೆಗಳನ್ನು ಕೇಳುವುದರ ಮೂಲಕ ಹಾಗೂ ಆಧ್ಯಾತ್ಮ ಗುರುಗಳ ಮಾತುಗಳು ಮತ್ತು ಉಪದೇಶಗಳನ್ನು ಪರಮ ಸತ್ಯ ಎಂದು ನಂಬಿ ಆಚರಿಸುವುದರಿಂದ ಅಂತ ಸಾಮಾನ್ಯ ಜನರು ಸಹ ಸಂಸಾರ ಸಾಗರವನ್ನು ದಾಟಿ ಮುಕ್ತಿಯನ್ನು ಪಡೆಯುತ್ತಾರೆ ಅಂತ ಹೇಳ್ತಾ ಇದ್ದಾರೆ. ಇವತ್ತು ಸಂಜೆ ಜಿಮ್ ಅಲ್ಲಿ ಹ್ಯಾಮ್ಸ್ಟ್ರಿಂಗ್ಸ್ ವರ್ಕೌಟ್ ಮಾಡಿದೆ. ಇವತ್ತಿನ ವಿಡಿಯೋ ನಿಮ್ಗೆ ಏನಾದ್ರೂ ಇಷ್ಟ ಆಗಿದ್ರೆ ಬೇರೆಯವ್ರ ಜೊತೆ ಶೇರ್ ಮಾಡಿ. ಮತ್ತೆ ನಾಳೆ ವಿಡಿಯೋಲಿ ಸಿಗೋಣ. ಬಾಯ್.